ಎಲ್ಲರಿಗೂ ಶುಭವಾಗಲಿ. ಜಾತಿ ಮತ ಧರ್ಮ ಭೇದವಿಲ್ಲದೆ ಎಲ್ಲ ಸ್ನೇಹಿತರು ತೀರ್ಥಹಳ್ಳಿಯಾದ್ಯಂತ ಇಲ್ಲಿಗೆ ಆಗಮಿಸಿ ಅವರ ಅತಿಥಿ ಸತ್ಕಾರವನ್ನು ಕಂಡು ಖುಷಿಯಾಗಿದ್ದಾರೆ. ಸೌಹಾರ್ದತೆ ಹೃದಯದಿಂದ ಬರಬೇಕು, ಕೇವಲ ಯಾವುದೋ ಒಂದು ರಾಜಕೀಯಕ್ಕಾಗಿ ಸೌಹಾರ್ದತೆ ಅಲ್ಲ. ನಾವು ಕುವೆಂಪು ನಾಡಿನವರು, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಣುಗಳ ಸೆಳೆಯುವ ನೋಟ ಅಂತ ಹೇಳಿದ್ರು. ಜೀವನದ ಉದ್ದಕ್ಕೂ ನಾವೆಲ್ಲರೂ ಕೂಡ ಭಾರತೀಯರು ಒಂದಾಗಿ ಬದುಕೋಣ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನೋ ಭೇದವನ್ನು ಮಾಡದೆ ಬದುಕೋಣ ಅನ್ನುವ ಮಾತನ್ನು ಹೇಳ್ತಾ ಈ ಇಫ್ತಿಯಾರ್ ಕೂಟ ಅನ್ನೋದನ್ನು ನಾವು ಹಿಂದೂಗಳು ಆಯೋಜನೆ ಮಾಡಿ ಅವರನ್ನು ಕರಿಬೇಕು. ರಂಜಾನ್ ಅಂದರೆ ಅಷ್ಟೇ ಶಾಂತಿ ಸೌಹಾರ್ದತೆ ಕಾಪಾಡುವೆಯನ್ನು ಸಾಕು. ಒಂದು ಮತೀಯ ಭಾವನೆಯೇ ಇಲ್ಲದ ಹಾಗೆ ಒಂದು ಇಫ್ತಿಯಾರ್ ಕೂಟನ ನಡೆಸಿದ್ದಾರೆ. ಇದರಲ್ಲಿ ಜಾತಿ ಮತ ಭೇದ ಯಾವುದೂ ಇಲ್ಲ. ನಾವೆಲ್ಲರೂ ಕೂಡ ಒಟ್ಟಾಗಿ ಬದುಕಬೇಕು ಎನ್ನುವಂತ ಸಂದೇಶವನ್ನ ಈ ಮೂಲಕವಾಗಿ ನಾವು ರವಾನಿಸಲಿಕ್ಕೆ ಇಷ್ಟಪಡ್ತೇವೆ. ಇಫ್ತಿಯಾರ್ ಕೂಟ ಇದು ಶಾಂತಿ, ಸಹನೆ, ಸಹಬಾಳ್ವೆ ಮತ್ತು ವಸುದೈವ ಕುಟುಂಬದ ಮೂಲ ಸಂಕೇತ ಅಂತಕ್ಕಂಥದ್ದನ್ನ ನಾವೆಲ್ಲ ಅರ್ಥೈಸ್ಕೊಳ್ಬೇಕಾಗಿದೆ. ಅಂತ ಮುಹಮ್ಮದ್ ಪೈಗಂಬರನ್ನು ಸಹ ನಮ್ಮ ಮಠದಲ್ಲಿ ಕೂರಿಸಿ ಪೂಜೆ ಮಾಡ್ತಕ್ಕಂಥ ಪದ್ಧತಿಯನ್ನ ನೀವು ನೋಡ್ಬೇಕು ಅನ್ನೋದಿದ್ರೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕ್ ಸಮೀಪದಲ್ಲಿ ಮುಕ್ತಿ ಮಂದಿರ ಧರ್ಮಕ್ಷೇತ್ರಕ್ಕೆ ಹೋದ್ರೆ ಅಲ್ಲಿ ವಿಶ್ವಮತ ಸ್ಥಾಪನಾಚಾರ್ಯರನ್ನು ನಮ್ಮ ಗುರುಗಳು ಎಲ್ಲರಿಗೂ ಮಂದಿರವನ್ನ ನಿರ್ಮಿಸಿ ಪೂಜೆ ಮಾಡ್ತಕ್ಕಂಥ ಪದ್ಧತಿಯನ್ನ ನಾವು ಕಂಡುಕೊಳ್ಬೇಕಾಗಿದೆ. ಬಹುಶಃ ಒಂದು ಮಾಸ ಪರ್ಯಂತರ ಕಾರ್ಯಕ್ರಮ ಚೆನ್ನಾಗಾಯಿತು, ಖುಷಿ ಆಯಿತು. ನಾನು ಈ ಏರಿಯಾದಲ್ಲಿ ಫ್ಯಾಷನ್ ಲೇಡಿ ಸ್ಟೈಲ್ ಅಂತ ಕೆಲಸ ಮಾಡ್ತಾ ಇದ್ದೀನಿ. 11 ವರ್ಷ ಆಯ್ತು ಈ ಕೆಲಸ ಮಾಡಿಲ್ಲ. ಇಷ್ಟು ವರ್ಷ ನೋಡಿರಲಿಲ್ಲ ಈ ಥರ ಉಪವಾಸ. ಇದೇ ಫಸ್ಟ್ ವರ್ಷ ನೋಡಿದ್ದು. ಖುಷಿ ಆಯಿತು, ಎಲ್ಲರೂ ಸೇರಿದ್ದಾರೆ, ಖುಷಿ ಆಯಿತು. ಪ್ರೋಗ್ರಾಮ್ ನೋಡಿ ತುಂಬ ಖುಷಿ ಆಯಿತು. ಹಾಂ, ಎಲ್ಲ ಚೆನ್ನಾಗಿರ್ಬೇಕು ಅಂತ ಅನ್ಸತ್ತೆ, ನಮಗೂ ಅನ್ಸತ್ತೆ. ಖುಷಿ ಆಯಿತು. ಮೇಡಮ್ ಊಟ ಫ್ರೂಟ್ಸ್ ಎಲ್ಲ ಚೆನ್ನಾಗಿದೆ ಮೇಡಮ್, ಊಟ ಫ್ರೂಟ್ಸ್ ಎಲ್ಲ ಚೆನ್ನಾಗಿದೆ. ರಂಜಾನ್ ಹಬ್ಬದ ಶುಭಾಶಯಗಳು. ತೀರ್ಥಹಳ್ಳಿಯ ಮುಸ್ಲಿಂ ಬಾಂಧವರಿಗೆ ವಿಶೇಷವಾದಂಥ ಧನ್ಯವಾದಗಳನ್ನು ನಾವು ಅರ್ಪಿಸ್ತಾ ಇದ್ದೀವಿ. ಒಂದು ಭಾವೈಕ್ಯತೆ ಇದೆ, ಹಿಂದೂ ಮುಸ್ಲಿಮು ಕ್ರೈಸ್ತರು ಎಲ್ಲರೂ ಸೇರಿ ಒಂದು ಇಫ್ತಿಯಾರ್ ಕೂಟವನ್ನು ಇವತ್ತು ಏರ್ಪಡಿಸಿ ಅದರ ಮೂಲಕ ರಂಜಾನ್ ಹಬ್ಬದ ಶ್ರೇಷ್ಠತೆಗೆ ಒಂದು ದಾರಿ ತೋರಿಸ್ಕೊಂಡಿದ್ದಾರೆ. ಭಾಳ ದೊಡ್ಡ ವಿಶೇಷ ಇದೆ. ಒಂದು ಕ್ರಿಶ್ಚಿಯನ್ಸು ಸೇರಿದ್ದಾರೆ, ಹಿಂದೂಗಳಿದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಹಾಗಾಗಿ ಜಮಿಯಾ ಮಸೀದಿಯವರಿಗೆ ನಾವು ವಿಶೇಷವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಪರವಾಗಿ ಧನ್ಯವಾದಗಳನ್ನು ಮೊದಲನೇ ಸಲ್ಲಿಸ್ತೀವಿ. ಎರಡನೇದು ಸೌಹಾರ್ದತೆ ಹೃದಯದಿಂದ ಬರಬೇಕು, ಕೇವಲ ಯಾವುದೋ ಒಂದು ರಾಜಕೀಯಕ್ಕಾಗಿ ಸೌಹಾರ್ದತೆ ಅಲ್ಲ. ಇವತ್ತು ರಾಜಕೀಯ ಕಾರಣಕ್ಕಾಗಿ, ಓಟಿನ ಕಾರಣಕ್ಕಾಗಿ
ಪ್ರತ್ಯೇಕತೆ ಮಾಡ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಈ ರೀತಿಯ ಪವಿತ್ರ ಹಬ್ಬಗಳ ಸಂದರ್ಭದಲ್ಲಿ ಈ ರೀತಿ ಎಲ್ಲರನ್ನೂ ಸೇರಿಸ್ಕೊಂಡು ಭಾವೈಕ್ಯತೆ ಸೌಹಾರ್ದತೆ ತೋರಿಸ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಈ ರೀತಿಯ ನಡವಳಿಕೆ ಎಲ್ಲ ಮಟ್ಟದಲ್ಲೂ ಬರಬೇಕು. ಇದು ಬರಲಿ ಅಂತ ಹಾರೈಸಿ ರಂಜಾನ್ ಹಬ್ಬದ ಶುಭಕ್ಕೆ ಮತ್ತೊಮ್ಮೆ ನಮ್ಮ ಎಲ್ಲ ಮುಸ್ಲಿಂ ಬಾಂಧವರಿಗೆ ಅರ್ಪಿಸ್ತಾರೆ. ಆ ರೀತಿ ಅಂದರೆ ವ್ಯಕ್ತಿಗತವಾಗಿ ನನಗೆ ನನ್ನ ಬದುಕಿನಲ್ಲಿ ಯಾವುದೇ ಜಾತಿ ಅಥವಾ ಧರ್ಮವನ್ನು ವಿರೋಧ ಮಾಡ್ತಕ್ಕಂಥ ಗುಣವನ್ನೇ ನಾನು ಹೊಂದಿಲ್ಲ. ಮತ್ತು ಎಲ್ಲವರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಮನಸ್ಸು ಮತ್ತು ಹೃದಯ ನಮ್ಮ ಮನುಷ್ಯನಿಗೆ ಗಾಂಧಿ ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು ಅದನ್ನೇ. ಮನುಷ್ಯ ಮಾತ್ರ ಮುಖ್ಯ. ಎಲ್ಲ ಮನುಷ್ಯನ ಮನುಷ್ಯತ್ವದಿಂದ ಮಾನವತ್ವ ಪ್ರತಿಯೊಬ್ಬರು ಜಾತಿ ಧರ್ಮ ಹೊರತಾದ ಗುಣ ಮನುಷ್ಯತ್ವ ಮತ್ತು ಮಾನವತ್ವವಾದ ಏನಿದೆ ಅದರ ಆಧಾರದ ಮೇಲೆ ಈ ಪ್ರಪಂಚವನ್ನು ಕಟ್ಟಬೇಕು. ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ವ್ಯಕ್ತಿಗತವಾಗಿ ನಾನು ಹುಟ್ಟಿದಿಂದ ಇಲ್ಲಿವರೆಗೆ ಯಾವುದೇ ಜಾತಿ ಧರ್ಮದ ವಿರುದ್ಧ ನಾನು ನಡ್ಕೊಂಡಿಲ್ಲ. ಕೆಟ್ಟ ಹೇಳಿಕೆಗಳನ್ನು ಕೊಡಲ್ಲ. ಎಲ್ಲ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಎಲ್ಲ ಸಮಾಜದವರು ಸಹಕರಿಸಬೇಕು. ಆ ನಿಟ್ಟಿನಲ್ಲಿ ಇರ್ತೇಳಿ ಒಳ್ಳೆಯ ರೀತಿಯನ್ನು ನಡ್ಕೊಂಡಿಲ್ಲ. ಎಲ್ಲ ಸಂದರ್ಭದಲ್ಲೂ ಇವರು ಕರೆಕ್ಟಾಗಿ ನಡ್ಕೊಂಡಿದ್ದಾರೆ. ಮತ್ತು ನಾವು ಎಲ್ಲರೂ ಕೂಡ ಈ ಸಮಾಜದವರು ಅರ್ಥ ಮಾಡ್ಕೋಬೇಕು. ಯಾರೋ ಒಬ್ಬ ಅವನೇನೋ ತಪ್ಪು ಮಾಡಿದ್ದಾನೆ ಅಂದರೆ ಅವನ ಇಡೀ ಸಮಾಜಕ್ಕೆ, ಅವನ ಬಂಧುಗಳಿಗೆ, ಅವ್ರಿಗೆಲ್ಲರಿಗೂ ಅಪ್ಲೈ ಮಾಡಬೇಕನ್ನೋದಿಲ್ಲ. ಅದರ ಅಗತ್ಯ ಇಲ್ಲ. ನಮ್ಮ ಕಾನೂನು ಕೂಡ ಯಾರೋ ಒಬ್ಬ ವ್ಯಕ್ತಿ ಏನಾದರೂ ಮರಣ ಮಾಡಿದಾನಂದರೆ ಅವನು ಇಡೀ ಕುಟುಂಬಕ್ಕೆ ಬರೋದು ಅವನ ಅಪಾದ್ರೆ ಅವನಿಗೆ ಸಂಬಂಧಪಟ್ಟಿದೆ ಅಷ್ಟೇ. ನಾವು ಒಟ್ಟಾಗಿ ನೋಡ್ತಕ್ಕಂಥ ಅಗತ್ಯ ಇಲ್ಲ. ಆದ್ದರಿಂದ ಈ ಸಮಾಜ ನಡೆಸ್ತಕ್ಕಂಥವ್ರು, ಆಡಳಿತ ನಡೆಸ್ತಕ್ಕಂಥವ್ರು ಅದಕ್ಕೆ ಪೂರಕವಾಗಿ ಮಾಡ್ಕೊಂಡು ಖಂಡಿತವಾಗೂ ಕೂಡ ಈ ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ನನಗೆ ಆಶ್ಚರ್ಯ ಆಗಿದೆ. ವೆಜಿಟೇರಿಯನ್ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿದ್ರೆ ಭಾಳ ಸಂತೋಷ ಆಗಿದೆ. ಇದೊಂದು ಒಳ್ಳೆಯ ಪ್ರಯತ್ನ, ಸೌಹಾರ್ದಯುತ ವಾತಾವರಣಕ್ಕೆ ಒಳ್ಳೆಯ ಪ್ರಯತ್ನ. ನಿಮ್ದೇನಾದರೂ ಉಪ ಪ್ರಶ್ನೆಗಳಿಗೆ ಕೇಳಿ ಸರ್. ಇವತ್ತಿನ ಏನು ಮಾಧ್ಯಮ ಸ್ಥಿತಿಗತಿಗಳು ತೋರಿಸ್ತಿರೋಂಥ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ನಾವು ಇದನ್ನು ಇನ್ನೆಷ್ಟು ತರೋದು ಸತ್ಯ ಹೇಳಬೇಕಾ, ಈ ದೇಶದಲ್ಲಿ ಈ ಮಾಧ್ಯಮದವರು ಉಪಕಾರ ಹಾಕೋದು ನಮ್ಮ ಒಂದು ಹೊಂದಾಣಿಕೆಯ ಬದುಕಿಗೆ ಅವ್ರದ್ದೇ ಹೆಚ್ಚಿನ ಕಾಂಟ್ರಿಬ್ಯೂಷನ್. ನಾನು ಕನ್ನಡದ ನೋಡ್ತೇನೆ ದೃಶ್ಯ ಮಾಧ್ಯಮ ಒಬ್ಬೊಬ್ಬರು ಒಂದು ಹೆಚ್ಚು ಕಡಿಮೆ ಒಂದು ಪಾರ್ಟಿ ಹಿಡ್ಕೊಂಡೇ ಮಾತಾಡ್ತಾರೆ. ಅದರಿಂದ ಈ ಸಮಾಜಕ್ಕೆ ಈ ದೇಶಕ್ಕೆ ಏನು ನಾವು ಯಾವ ಟಿ ವಿ ಚಾನಲ್ ಹಾಕ್ತೀವಿ ಈ ಪಾರ್ಟಿದು ಈ ಧರ್ಮದ್ದು ಅಂತ ಹೇಳ್ಬೋದು. ಅದನ್ನೇ ಮತ್ತೆ ನಾವು ಚಾನಲ್ ನೋಡೋದು ಬೇಡ. ಆ್ಯಂಕರ್ ಬಂದರೆ ಯಾವ ಪಾರ್ಟಿ ಪರವಾಗಿ ಮಾತಾಡ್ತಾರೆ ಅನ್ನೋದು. ದೃಶ್ಯ ಮಾಧ್ಯಮದಲ್ಲೂ ಕೂಡ ಈ ನಮ್ಮ ಕೆಟ್ಟ ರೀತಿಯ ಕೂಡ ಕಾರಣ. ಮತ್ತು ನಾವೇನಾದ್ರು ಒಂದು ಹೇಳಿಕೆ ಕೊಟ್ಟರೆ ಗಲಾಟೆ ಆಗೋಕ್ಕೆ ಏನು ಬೇಕೋ ಅದು ಸ್ವಲ್ಪ ಉಪ್ಪು ಹಾಕಿ ಸೇರಿಸ್ತಾರೆ. ಮತ್ತು ಏನು ಕಡಿಮೆ ಆಗಬೇಕು, ಕಡಿಮೆ ಮಾಡಿದ್ರೆ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಅಂದರೆ ಅದನ್ನು ಕಡಿಮೆ ಮಾಡ್ತಾರೆ. ಒಳ್ಳೆಯದನ್ನು ಕೈ ಬಿಟ್ಟು ಕೆಟ್ಟದನ್ನು ಮಾತ್ರ ಆಯ್ಕೆ ಮಾಡಿ ಆದರೆ ಮಾಧ್ಯಮದವರು, ಸಮಾಜ ಎಲ್ಲರೂ ಕೂಡ ನಾವು ಒಟ್ಟಾಗಿ ಮಾಡೋದಕ್ಕೆ ಏನು ಬೇಕೋ ಆ ರೀತಿ ನಡೆಸಿದರೆ ಮಾತ್ರ ಈ ದೇಶದಲ್ಲಿ ಏಕತೆಯನ್ನು, ಸಮಗ್ರತೆಯನ್ನು ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ. ಈ ದೇಶದಲ್ಲಿ 3800 ಜಾತಿ ಇದೆ, 10 ರಿಂದ 12 ಧರ್ಮ ಇದ್ದಾವೆ. ಎಲ್ಲರನ್ನೂ ಒಟ್ಟಿಗೆ ತಗೊಂಡಿರ್ತಕ್ಕಂಥ ಮನಸ್ಸು ಮತ್ತು ಹೃದಯ ಆಡಳಿತಗಾರನಿಗೂ ಬೇಕು, ಮನುಷ್ಯನಿಗೂ. ನಮ್ಮ ಸಂವಿಧಾನ ಅದು ಪೂರಕವಾಗಿದೆ. ಬೇರೆ ಏನೋ ಪ್ರಶ್ನೆ ಕೇಳೋದಿದ್ರೆ ಕೇಳಿ. ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಸಂದೇಶವನ್ನು ಜಾಮಿಯಾ ಮಸೀದಿ ಆಡಳಿತ ಸಮಿತಿ ತೋರಿಸ್ತಾ ಇದೆ. ಜಗತ್ಪಾಲಕನು ಇದನ್ನು ಸ್ವೀಕಾರ ಮಾಡಲಿ. ಅಮೀನಾಗಲಿ. ಉಪವಾಸ ಎಂಬುದು ಕೇವಲ
ಅದೊಂದು ಆಚರಣೆ ಅಲ್ಲ. ಉಪವಾಸ ಹಿಡಿಯುವುದರಿಂದ ಉನ್ನತವಾದ ಸಂದೇಶ ನಮಗೆ ಅದರಲ್ಲಿದೆ. ಉಪವಾಸ ಅಂದರೆ ಉಪ ಪ್ಲಸ್ ವಾಸ, ದೇವರೊಂದಿಗೆ ಹತ್ತಿರವಾಗಿ ವಾಸಿಸುವನು ಎಂಬ ಅರ್ಥವನ್ನು ನಮಗೆ ಅದಕ್ಕೆ ಕಲ್ಪಿಸಬೇಕಾಗುತ್ತದೆ. ನಮ್ಮಲ್ಲಿ ಅಧ್ಯಕ್ಷರು ಇರ್ತಾರೆ, ಉಪಾಧ್ಯಕ್ಷರು ಇರ್ತಾರೆ. ಅಧ್ಯಕ್ಷರಿಗೆ ಹತ್ತಿರವಾದವನಾಗಿದ್ದಾನೆ ಉಪಾಧ್ಯಕ್ಷ. ಉಪವಾಸ ಹಿಡಿಯುವಾಗ ದೇವರಿಗೆ ಅವನು ಹತ್ತಿರ ಆಗುತ್ತಾನೆ. ದೇವರಿಗೆ ಹತ್ತಿರ ಆಗುವುದೆಂದರೆ ಅದರ ಅರ್ಥ ತನ್ನನ್ನು ತಾನೇ ನಿಯಂತ್ರಿಸುವುದು, ಅನ್ನ ಪಾನೀಯ ಹಾಗೂ ಇತರ ಎಲ್ಲ ವಿಷಯಗಳನ್ನು ದೇವರಿಗಾಗಿ ಅಲ್ಲಾಹ್. ಈಗಿನ .com ವೀಕ್ಷಕರಿಗೆಲ್ಲರಿಗೂ ಈ ರಂಜಾನ್ ಹಬ್ಬದ ಶುಭಾಶಯಗಳು. ತೀರ್ಥಹಳ್ಳಿಯ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ನಮ್ಮ ಮುಸ್ಲಿಂ ಬಾಂಧವರು ಇಲ್ಲಿ ಒಂದು ಇಫ್ತಾರ್ ಕೂಟವನ್ನು ಭಾಳ ದೊಡ್ಡ ಮಟ್ಟದಲ್ಲೇ ಆಯೋಜನೆ ಮಾಡಿದ್ದಾರೆ. ಜಾತಿ ಮತ ಧರ್ಮ ಭೇದವಿಲ್ಲದೆ ಎಲ್ಲ ಸ್ನೇಹಿತರು ತೀರ್ಥಹಳ್ಳಿಯಾದ್ಯಂತ ಇಲ್ಲಿಗೆ ಆಗಮಿಸಿ ಅವರ ಅತಿಥಿ ಸತ್ಕಾರವನ್ನು ಕಂಡು ಖುಷಿಯಾಗಿದ್ದಾರೆ. ಇದು ನಿಜವಾದ ತೀರ್ಥಹಳ್ಳಿಯ ಪರಂಪರೆ, ಇದು ಭಾರತದ ಪರಂಪರೆ ಮತ್ತು ಕರ್ನಾಟಕದ ಪರಂಪರೆ. ಇದನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಇಂಥ ಇಫ್ತಾರ್ ಕೂಟಗಳು ಭಾಳ ಸಹಕಾರಿಯಾಗ್ತವೆ ಅಂತ ಹೇಳ್ತಾ ಇದನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಸ್ನೇಹಿತರಿಗೂ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಇದು ನಿರಂತರವಾಗಿ ನಡೀಲಿ ಅಂತೇಳಿ ಹಾರೈಸ್ತೀನಿ. ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು? ನನ್ನ ಹೆಸರು ಮೋಹನ್ ಮುನ್ನೂರ್ ಅಂತೇಳಿ. ನಾನು ಇಲ್ಲಿ ತೀರ್ಥಹಳ್ಳಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಆಗಿದ್ದೀನಿ, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ. ಹೇಗೆ ಅಂದರೆ ನಾವು ಕುವೆಂಪು ನಾಡಿನವರು, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ ಅಂತ ಹೇಳಿದ್ರು. ಮಹಾತ್ಮ ಗಾಂಧಿ ಆಶಯಗಳೇ ಇದೆ. ಹೇಗೆ ಅಂದರೆ ಸರ್ವ ಜನಾಂಗದ ಪ್ರಾರ್ಥನೆಯೊಂದಿಗೆ ಎಲ್ಲ ಕಾರ್ಯಕ್ರಮಗಳನ್ನು ಅದರ ಜೊತೆಗೆ ಈಶ್ವರ ಅಲ್ಲ ತೇರೆ ನಮ್ಮ ಈಶ್ವರನ ಅಲ್ಲನ್ನ ಎಲ್ಲ ದೇವರುಗಳನ್ನು ಒಗ್ಗೂಡಿಸಿ ಸತ್ಯವಂತರಾಗಿರಿ, ನೀತಿವಂತರಾಗಿರಿ, ಧಾರ್ಮಿಕರಾಗಿರಿ ಅನ್ನುವ ಘೋಷಣೆ. ಈ ದೇಶ ಸಂಪೂರ್ಣವಾಗಿ ಜಾತ್ಯತೀತ ತತ್ವದ ಮೇಲೆ ನಡೀತಾ ಇದೆ. ಇಲ್ಲಿವರೆಗೆ ಜಾತ್ಯತೀತ ತತ್ವ ಸರ್ವಧರ್ಮಗಳು ಸಹಿಷ್ಣುವಾಗಿ ಸಹಬಾಳ್ವೆಯೊಂದಿಗೆ, ಸಹಕಾರದೊಂದಿಗೆ, ಸಮಾನತೆಯೊಂದಿಗೆ, ಸಮಾಜವಾದದೊಂದಿಗೆ, ಸರ್ವರ ಸ್ವಾತಂತ್ರ್ಯದೊಂದಿಗೆ ನಡೀತಾರೆ. ಅಲ್ಲಿ ಹೊರಗೆ ಈ ದೇಶ ಶಕ್ತಿ ಇದೆ. ಹಾಗಾಗಿ ಈ ಥರದ ಕಾರ್ಯಕ್ರಮಗಳು ಅವಕ್ಕೆಲ್ಲ ಜಾತ್ಯತೀತ ತತ್ವ, ಸಹಕಾರ, ಎಲ್ಲರೂ ಅಡಿಪಾಯ. ಎಲ್ಲ ಧರ್ಮೀಯರು ಒಂದು ಧಾರ್ಮಿಕ ಅವರ ಧಾರ್ಮಿಕ ಆಚರಣೆ, ಅವರ ನಂಬಿಕೆ ಬೆಂಬಲ ಸೂಚನೆ ಅದು ಭವಿಷ್ಯದ ಭಾರತವನ್ನು ಸದೃಢಗೊಳಿಸುವ ಒಂದು ಪ್ರಯತ್ನ. ಯಾವುದೇ ದೇಶ ಧಾರ್ಮಿಕವಾಗಿದ್ದು ಸತ್ಯಯುತ ನೀತಿಯುತ ನಡೆದರೆ ಅದು ಶಕ್ತಿಯುತವಾದ ಧರ್ಮಾಂಧತೆ ಬಂದರೆ ಅದು ಹಾಳಾಗ್ತದೆ. ಧಾರ್ಮಿಕವಾಗಿರುವ ಒಂದು ಸಂವಿಧಾನದ ಅಡಿಯಲ್ಲಿ ಬೆಂಬಲ ಕೊಡುತ್ತಾರೆ. ಜಾತ್ಯತೀತ ತತ್ವವನ್ನು ನಾವು ಮತ್ತಷ್ಟು ಪ್ರತಿಯೊಬ್ಬರು ಘೋಷಣೆಗಳೊಂದಿಗೆ, ಆಚರಣೆಗಳೊಂದಿಗೆ ನಮ್ಮ ಬದುಕಿನಲ್ಲಿ ಅಳವಡಿಸಲು ಸದೃಢ ಪ್ರಯತ್ನ ಆಗಿದೆ. ಹಾಗಾಗಿ ಸರ್ವಧರ್ಮಗಳಲ್ಲೂ ಒಂದು ಸಹಿಷ್ಣುತೆ ಮಾಡುವ ಒಂದು ಕಾರ್ಯಕ್ರಮ ಆಗಿದೆ. ಇದೊಂದು ಅತ್ಯುತ್ತಮ ಕಾರ್ಯಕ್ರಮ. ಅಂತಹ ಒಂದು ವೇದಿಕೆಯನ್ನು ಸೃಷ್ಟಿಸೋಕೆ ಒಂದು ಒಳ್ಳೆಯ ಪ್ರಯತ್ನ. ಸಮಾಜವಾದಿಯಂಥ ಶಕ್ತಿಗಳಿಗೆ ಏನು ಹೇಳಬೇಕು? ಮತ್ತಷ್ಟು ಮಗದಷ್ಟು ನಾವು ಜಾತ್ಯತೀತ ತತ್ವವನ್ನು ಗಟ್ಟಿ ಧ್ವನಿಯಲ್ಲಿ ಹೇಳ್ತೇವೆ. ಸಮಾಜವನ್ನು ಒಡೆಯುವ ಶಕ್ತಿಗಳು ಅಥವಾ ಕೋಮು ಶಕ್ತಿಗಳು ಅಥವಾ ಧರ್ಮಾಂಧ ಶಕ್ತಿಗಳು ಅವುಗಳು ವಿಫಲ ಆಗ್ತವೆ. ಅದನ್ನು ನಾವು ನಮ್ಮ ಘೋಷಣೆಗಳು, ನಮ್ಮ ತತ್ವಗಳನ್ನು ನಾವು ಇನ್ನಷ್ಟು ಗಟ್ಟಿ ಧ್ವನಿಗೆ ಹೇಳಬೇಕು. ನಾವು ಯಾರ್ಯಾರು ಜಾತ್ಯತೀತ ತತ್ವವನ್ನು ಹೇಳ್ತಿದ್ವಿ ಅವರಲ್ಲಿ ನಮ್ಮ ತತ್ವ ಏನು ಅನ್ನೋದು ಗಟ್ಟಿ ಧ್ವನಿಗೆ ಹೇಳಬೇಕು. ಎಲ್ಲಿ ನಮ್ಮ ಧ್ವನಿ ಕ್ಷೀಣ ಆಗುತ್ತೋ ಅವರ ಧ್ವನಿ ಗಟ್ಟಿಯಾಗಿದೆ. ಹಾಗಾಗಿ ಜಾತ್ಯತೀತ ತತ್ವವನ್ನು ಎಲ್ಲ ಧರ್ಮೀಯರು ಗಟ್ಟಿ ಧ್ವನಿಗೆ ಹೇಳಬೇಕಾಗಿದೆ, ಗಟ್ಟಿ ಧ್ವನಿಗೆ ಆಚರಣೆಗೆ ತರಬೇಕಾಗಿದೆ, ಒಗ್ಗಟ್ಟನ್ನು ತೋರಿಸಬೇಕಾಗಿದೆ. ಅವೆಲ್ಲ ಧರ್ಮಾಂಧ ಶಕ್ತಿ ಕ್ಷೀಣ ಆಗುತ್ತೆ. ಆದರ್ಶ ನಿಜವಾಗಿ ಮೊದಲನೇದಾಗಿ ನಾನು ಜಾಮಿಯಾ ಮಸೀದಿಯ ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ಒಂದು ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಭಾಳ ವರ್ಷಗಳ ತರುವಾಯ ಒಂದು ಸಂಭ್ರಮದ ಒಂದು ಹಬ್ಬಕ್ಕೆ ಮುನ್ನುಡಿಯನ್ನು ನಮ್ಮ ಜಾಮಿಯಾ ಮಸೀದಿಯ ವತಿಯಿಂದ ಎಲ್ಲರೂ ಸೇರಿಕೊಂಡು ಮಾಡ್ತಾ ಇದ್ದಾರೆ, ಆಯೋಜನೆಯನ್ನು ಮಾಡ್ತಾ ಇದ್ದಾರೆ. ಇದು ಸೌಹಾರ್ದತೆಯ ಸಂಕೇತವಾಗಿರ್ತಕ್ಕಂಥ ಹಬ್ಬ. ಸಾಮರಸ್ಯದ ನಿಲುವಿನಲ್ಲಿ ಕೂಡ ನಾವೆಲ್ಲರೂ ಹಿಂದೂಗಳು, ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ನುಡಿಗೆ
ಸಾಕ್ಷಿಯಾಗಿರ್ತಕ್ಕಂಥ ಹಬ್ಬ. ಈ ಹಬ್ಬದ ಸಂದರ್ಭಗಳಲ್ಲಿ ಎಲ್ಲ ಧರ್ಮಗಳ ಸಾರ ಒಂದೇ, ಶಾಂತಿ ಮತ್ತು ಪ್ರೀತಿ. ಅವನ್ನು ನಾವು ನಮ್ಮ ಬದುಕಿನ ಉದ್ದಕ್ಕೂ ಅಳವಡಿಸಿಕೊಂಡು ಎಲ್ಲರೂ ಒಂದಾಗಿ ಬದುಕಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸೌಹಾರ್ದಯುತವಾದಂಥ ಇಫ್ತಿಯಾರ್ ಕೂಟವನ್ನು ಆಯೋಜನೆ ಮಾಡಿರ್ತಕ್ಕಂತಹ ನಮ್ಮ ಜಾಮಿಯಾ ಮಸೀದಿಯ ಎಲ್ಲ ಸೋದರರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಈ ರಂಜಾನ್ ಎಲ್ಲರ ಬದುಕಲ್ಲೂ ಕೂಡ ಒಳಿತನ್ನು ಮಾಡಲಿ, ಹೃದಯಗಳಿಂದ ಪ್ರೀತಿ ವಿಶ್ವಾಸಗಳು ಹುಟ್ಟಿ ಬರಲಿ, ತೋರ್ಪಡಿಕೆಗೆ ಯಾವ ಸಂಬಂಧಗಳು ಬೇಡ, ಜೀವನದ ಉದ್ದಕ್ಕೂ ನಾವೆಲ್ಲರೂ ಕೂಡ ಭಾರತೀಯರು ಒಂದಾಗಿ ಬದುಕೋಣ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನೋ ಭೇದವನ್ನು ಮಾಡದೆ ಬದುಕೋಣ ಅನ್ನುವ ಮಾತನ್ನು ಹೇಳ್ತಾ, ಈ ಇಫ್ತಿಯಾರ್ ಕೂಟ ಅನ್ನೋದನ್ನು ನಾವು ಹಿಂದೂಗಳು ಆಯೋಜನೆ ಮಾಡಿ ಅವರನ್ನು ಕರಿಬೇಕು. ಆದರೆ ನಮ್ಮ ಒಂದು ಸುಸಂದರ್ಭ ಅಂತ ಇರ್ಬೋದು, ಒಂದು ಸುಂದರವಾದಂಥ ಒಂದು ವಾಕ್ಯ ಅಂದರೆ ಈ ಇಫ್ತಿಯಾರ್ ಕೂಟವನ್ನು ಅವರೇ ಆಯೋಜನೆ ಮಾಡಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಇಂಥ ಒಂದು ಈ ಒಂದು ಹಬ್ಬಕ್ಕೆ ಸಾಕ್ಷಿಯಾಗಿ ನಾವೆಲ್ಲರೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಾವು ಕೂಡ ಆಯೋಜನೆ ಮಾಡುವಂಥ ಮನಸ್ಥಿತಿ ನಮಗೆ ಬಂದಿದೆ. ಆದ್ದರಿಂದ ನಾವು ಮುಂದಿನ ದಿನಗಳಲ್ಲಿ ಆ ಕಾರ್ಯವನ್ನು ಮಾಡಿ ಅವರ ಒಂದು ಶ್ಲಾಘನೀಯ ಕಾರ್ಯಕ್ಕೆ ಅಭಿನಂದನೆಯನ್ನು ತಿಳಿಸ್ತಾ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸುಶೀಲಾ ಶೆಟ್ಟಿ, ಮಾಜಿ ಆತ್ಮೀಯ ಮಾಧ್ಯಮ ಮಿತ್ರರು, ಇವತ್ತು ನಾವು ಸೌಹಾರ್ದ ಇಫ್ತಿಯಾರ್ ಕೂಟವನ್ನು ಏರ್ಪಡಿಸಿದ್ದೀವಿ. ಈ ವರ್ಷ ಪ್ರಾರಂಭ ನಮ್ಮ ಯುವಜನರಿಗೆ ಇಫ್ತಿಯಾರ್ ಕೂಟ ಮಾಡೋಣ ಅಂತ ಹೇಳಿದಾಗ ಅವರು ಸಂತೋಷದಿಂದ ಒಪ್ಪಿ ಈ ಕೂಟ ಮಾಡೋಣ ಅಣ್ಣ ಅಂತ ಹೇಳಿ ಎಲ್ಲರೂ ಕೈ ಜೋಡಿಸಿದ್ದಾರೆ. ಜಾಮಿಯಾ ಮಸೀದಿ ವತಿಯಿಂದ ಈ ಇಫ್ತಾರ್ ಕೂಟನ ಮಾಡಿದ್ದೀವಿ. ಈ ವರ್ಷ ನಾಡ್ದಂಗೆ ಪ್ರತಿ ವರ್ಷವೂ ನಡೀಲಿ ಅಂತ ನಾನು ಆಡಳಿತಾಧಿಕಾರಿಯಾಗಿ ನಾನು ಆಶಿಸ್ತೇನೆ. ಧನ್ಯವಾದಗಳು. ಇದು ಶಾಂತಿ ಮತ್ತು ಸೌಹಾರ್ದತೆಯ ಸಂಕೇತ ಅಂತ. ರಂಜಾನ್ ಅಂದರೆ ಅಷ್ಟೇ, ಶಾಂತಿ ಸೌಹಾರ್ದತೆ ಸಹಬಾಳ್ವೆಯನ್ನು ಸಾರ್ತದೆ. ಇದನ್ನು ನಾನು ಇಷ್ಟಪಡ್ತೇನೆ. ನನ್ನ KG ಮೊಹಮ್ಮದ್. ಇವತ್ತು ಏನು ಇಫ್ತಿಯಾರ್ ಕೂಡ ನಡೆಸ್ತಾ ಇದ್ದಾರೆ, ಇದೊಂದು ಅವಿಸ್ಮರಣೀಯವಾದ ಕಾರ್ಯಕ್ರಮ. ಯಾಕಂತೇಳಿದರೆ ಇಷ್ಟು ತನಕ ಕೆಲವೇ ಜನರನ್ನು ಕರೆದು ಅವರು ಇಫ್ತಿಯಾರ್ ಕೂಟನ ಮಾಡ್ತಾಯಿದ್ರು. ನಾನು ಕಳೆದ ವರ್ಷವೂ ಒಂದು ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿದ್ದೆ, ಅದೊಂದು 25-30 ಜನ ಇತ್ತು. ಆದರೆ ಇವತ್ತು ಇಡೀ ತೀರ್ಥಹಳ್ಳಿ ಟೌನಿನ ಎಲ್ಲ ಜನರನ್ನು ಕರೆದು ಒಂದು ಮತೀಯ ಭಾವನೆಯೇ ಇಲ್ಲದ ಹಾಗೆ ಒಂದು ಇಫ್ತಿಯಾರ್ ಕೂಟನ ನಡೆಸಿದ್ದಾರೆ. ಇದರಲ್ಲಿ ಜಾತಿ ಮತ ಭೇದ ಯಾವುದೂ ಇಲ್ಲ. ಮತ್ತು ಮುಸ್ಲಿಂ ಧರ್ಮದ ಮೂಲ ಧರ್ಮವಾದ ಇನ್ನೊಬ್ಬನು ಹಸಿದಿದ್ದರೆ ನೀನು ಊಟ ಮಾಡಬೇಡ, ಮೊದಲು ಅವನಿಗೆ ಊಟ ಕೊಟ್ಟು ನಂತರ ನೀವು ಊಟ ಮಾಡು ಅನ್ನುವಂಥ ಒಂದು ಸಂದೇಶವನ್ನು ಈ ಇಫ್ತಿಯಾರ್ ಕೂಟದ ಮುಖಾಂತರ ಮುಸ್ಲಿಮರು ಎಲ್ಲರಿಗೂ ಸಾರ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಈ ಅಭಿಪ್ರಾಯ ಪ್ರತಿಯೊಬ್ಬರಲ್ಲೂ ಇರಬೇಕು, ಪ್ರತಿಯೊಬ್ಬ ಧರ್ಮೀಯನಲ್ಲೂ ಇರಬೇಕು. ಯಾಕಂದರೆ ನನ್ನ ಪಕ್ಕದಲ್ಲಿರುವವನು ಯಾವ ಧರ್ಮೀಯ ಅನ್ನೋದು ನಮಗೆ ಮುಖ್ಯವಲ್ಲ, ಅವನು ಹಸಿವಿನಲ್ಲಿರಬಾರ್ದು ಅನ್ನೋದೇ ಭಾರಿ ಮುಖ್ಯ. ಇದಕ್ಕೆ ಪೂರಕವಾಗಿ ನಮ್ಮ ರಾಜ್ಯ ಸರ್ಕಾರ ಈಗ ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಅವರಿಗೂ ನಾವು ಈ ಟೈಮಲ್ಲಿ ಅಭಿನಂದನೆ ಸಲ್ಲಿಸ್ತಾ ನನಗೆ 2 ಮಾತುಗಳ ಅವಕಾಶ ಕೊಟ್ಟಿದ್ದು ನಿಮಗೂ ಒಂದಿಸ್ತಾ ನಾನು ಮಾತನಾಡಿಸ್ತೇನೆ. ನಮಸ್ಕಾರ. ಹೇಗಿತ್ತು ಅಮ್ಮ? ಚೆನ್ನಾಗಿತ್ತು ಸರ್, ಎಲ್ಲ ಚೆನ್ನಾಗಿತ್ತು. ಎಲ್ಲ ತುಂಬ ಖುಷಿ ಆಯಿತು. ನಮ್ಮ ತೀರ್ಥಹಳ್ಳಿ ಜನ ನಾವೆಲ್ಲ ಒಳ್ಳೆ ರೀತಿಲಿ ಇದ್ದೀವಿ. ಹಿಂಗೆ ಮುಂದೆ ಮಾಡ್ಕೊಂಡು ಹೋಗ್ತೀವಿ. ಸಾಕ್ಷಿ ಆಗುತ್ತೆ, ಖಂಡಿತ ಸಾಕ್ಷಿ ಆಗುತ್ತೆ. ನಮಗೆಲ್ಲರೂ ಎಲ್ಲ ಚೆನ್ನಾಗಿ ಸಹಕರಿಸಿದ್ರು. ನಾವೆಲ್ಲರೂ ಅಣ್ಣ ತಂಗಿ ಅಕ್ಕ ತಮ್ಮನಿಗೆ ಜಾಮೀನು. ಈ ದಿನಗಳು ಅತ್ಯಂತ ಪವಿತ್ರ ದಿನಗಳು. 40 ದಿನಗಳು ನಮಗೂ ಕೂಡ ಉಪವಾಸದ ದಿನಗಳು. ಗುಡ್ ಫ್ರೈಡೆ ಹಾಗೂ ತದನಂತರ ಬರುವಂತಹ ಈಸ್ಟರ್ ಹಬ್ಬದಂದು ನಮ್ಮ ಈ 40 ದಿನಗಳ ಉಪವಾಸ ದಿನಗಳು ಕೊನೆಗೊಳ್ಳುವಂತಹ ಹಾಗೂ ರಾಮದಾನ್ ಹಬ್ಬದ ಈ ಒಂದು ದಿನಗಳು ಕೂಡ ಒಟ್ಟೊಟ್ಟಿಗಾಗಿ ಈ ವರ್ಷ ಬಂದಿವೆ. ನಿಜವಾಗಿ ಕೂಡ ಕಾಕತಾಳೀಯವಲ್ಲ, ಖಂಡಿತವಾಗಿ ಕೂಡ ರಾಮದಾನ್ ಮಾಸದ ಸಂದೇಶ ಹಾಗೂ ನಮ್ಮ ಉಪವಾಸ ದಿನಗಳ ಸಂದೇಶ ಒಂದೇ ಆಗುತ್ತೆ. ಮೊದಲನೇದಾಗಿ ಬೈಬಲ್ ಶ್ರೀಗ್ರಂಥದಲ್ಲಿ ಬರುವಂತಹ ಯೇಸು ಅಥವಾ ಕುರಾನ್ನಲ್ಲಿ ಬರುವಂತಹ ಈಸಾ 40 ದಿನಗಳ ಕಾಲ ಮರುಭೂಮಿಗೆ ಹೋಗಿ ಉಪವಾಸ ಮಾಡಿದಂತಹ ದಿನಗಳ ಪ್ರತೀಕ ಈ ಮಾಸ. ರಾಮದಾನ್ ತಿಂಗಳ ಈ ಒಂದು ಉಪವಾಸ ಜಕಾತ್ಗೆ ಅಥವಾ ದಾನ ಧರ್ಮಕ್ಕೆ ಬಹಳ ಮುಖ್ಯವಾದಂತಹ ಪ್ರಾಮುಖ್ಯತೆಯನ್ನು ಕೊಟ್ಟರೆ, ಅದರ ಜೊತೆಗೆ ಸೆಲ್ಫ್ ಕಂಟ್ರೋಲ್ ಅಂತ ಏನಂತೀವಿ, ಸ್ವಪರಿತ್ಯಾಗ, ಅದು 2ನೇದು. 3ನೇದು ಎಲ್ಲರ ಜೊತೆ ಐಕ್ಯತೆಯನ್ನ ಸಾಧಿಸುವಂತಹ ಮಾಸ. ಈ 3 ವಿಚಾರಗಳು ರಾಮದಾನ್ ತಿಂಗಳ ಬಹಳ ಮುಖ್ಯವಾದಂತಹ ಪಟ್ಟಿಯಲ್ಲಿ ಇವೆ. ಮೊದಲನೆಯದು
ದಾನ ಧರ್ಮ. ಇಡೀ ದಿನ ಉಪವಾಸ ಮಾಡಿದರೆ ಸಾಲದು. ಪ್ರಭು ಕ್ರಿಸ್ತರು ಹೇಳ್ತಾರೆ, ಒಂದು ಲೋಟ ನೀರು ಕೊಟ್ಟವರು ನಿಜವಾಗಿ ಕೂಡ ಸ್ವರ್ಗ ಲೋಕದಲ್ಲಿ ನೀವು ಸರ್ವಶ್ರೇಷ್ಠವಾದಂತಹ ಸ್ಥಾನವನ್ನು ನೀವು ಪಡೆಯುತ್ತೀರಿ ಎಂಬುದಾಗಿ ಯೇಸು ಕ್ರಿಸ್ತರು ಹೇಳ್ತಾರೆ. ನಾನು ಹಸಿದಿದ್ದೆ, ನೀವು ನನಗೆ ತಿನ್ನಲು ಕೊಟ್ಟಿರಿ, ನಾನು ಬಾಯಾರಿದ್ದೆ, ನನಗೆ ಕುಡಿಯಲು ಕೊಟ್ಟಿರಿ, ನಾನು ಬಟ್ಟೆ ಇಲ್ಲದಿದ್ದೆ, ನನಗೆ ನೀವು ಬಟ್ಟೆ ಕೊಟ್ಟಿರಿ, ನಾನು ಬಂದಿ ಆಗಿದ್ದೆ, ನೀವು ನನ್ನನ್ನು ಭೇಟಿಯಾಗಲು ಬಂದಿರಿ, ಬಾ ನನ್ನೊಳಗೆ ಸ್ವರ್ಗ ಸಾಮ್ರಾಜ್ಯದ ಸಂತೋಷವನ್ನ ನೀನು ಅನುಭವಿಸು ಎಂಬುದಾಗಿ ಪ್ರಭು ಕ್ರಿಸ್ತರು ಹೇಳುತ್ತಾರೆ. ರಾಮದಾನ್ ತಿಂಗಳ ಅನುದಿನದ ಕಾರ್ಯ ಚಟುವಟಿಕೆಗಳನ್ನು ನೋಡಿದಾಗ ಇದನ್ನೇ ನಾವು ನೋಡ್ತೀವಿ. ಮಸೀದಿಯ ಬಾಗಿಲಲ್ಲಿ ಅದೆಷ್ಟು ಆರ್ಥಿಕ ಕಷ್ಟದಲ್ಲಿರುವವರಿಗೆ ನೀವು ನೀಡುವಂತಹ ದಾನ ಧರ್ಮ, ಹಸಿದವರಿಗೆ ನೀವು ನೀಡುವಂತಹ ಊಟ ಉಪಚಾರ. ನೀವೆಲ್ಲ ಗಮನಿಸ್ತಾ ಇರ್ಬೋದು, ತೀರ್ಥಹಳ್ಳಿಯ ಜಾಮಿಯಾ ಮಸೀದಿ ವತಿಯಿಂದ ಸೌಹಾರ್ದ ಇಫ್ತಾರ್ ಕೂಟವನ್ನು ಏರ್ಪಡಿಸಲಾಗಿದೆ. ಇವತ್ತು ನಮ್ಮ ಮಸೀದಿಯ ಮುಂಭಾಗದಲ್ಲಿರ್ತಕ್ಕಂತಹ ಏನು ಬೀದಿ ಏನಿದೆ ಅಲ್ಲಿ ಸರ್ವ ಧರ್ಮರನ್ನು ಕೂಡಿಸಿಕೊಂಡು, ಇವತ್ತು ಮುಸಲ್ಮಾನರ ಧರ್ಮರಿಗೆ ಮಾತ್ರ ಇದು ಉಪವಾಸ ಎನ್ನುವಂಥದ್ದು ಸೀಮಿತ ಆಗುವಂಥದ್ದಲ್ಲ. ಈ ಉಪವಾಸದ ಸತ್ಕರ್ಮದ ಮೂಲಕವಾಗಿ ಜನರಿಗೆ ನಾವು ಯಾವ ಸಂದೇಶವನ್ನು ಕೊಡಬೇಕು ಎನ್ನುವುದರ ಕುರಿತಾಗಿ ಒಂದು ಒಳ್ಳೆಯ ಆಯೋಜನೆಯನ್ನ ಇಲ್ಲಿನ ಜಾಮಿಯಾ ಮಸೀದಿಯವರು ಇವತ್ತು ಮಾಡಿದ್ದಾರೆ. ಇದರ ಉದ್ದೇಶ ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಈ ಕುವೆಂಪು ನಾಡಿನಲ್ಲಿ, ಕುವೆಂಪು ಮಣ್ಣಿನಲ್ಲಿ ನಿಂತ್ಕೊಂಡು ನಾವು ಮಾತಾಡುವಾಗ ಇದೊಂದು ಸೌಹಾರ್ದತೆ ಬೀಡು, ಎಲ್ಲರೂ ಕೂಡ ಸಮಾನತೆಯಿಂದ ಬದುಕಬೇಕು, ಜಾತಿ ಮತ ಪಂಥಗಳಿಗೆ ಅತೀತವಾಗಿ ನಾವೆಲ್ಲರೂ ಕೂಡ ಸಮಾನತೆಯಿಂದ ಬದುಕಬೇಕು ಎನ್ನುವಂಥ ಸಂದೇಶ ಏನಿದೆ, ಆ ಸಂದೇಶದ ಈಡೇರಿಕೆಗಾಗಿ ಇವತ್ತು ಜಾಮಿಯಾ ಮಸೀದಿಯ ಮುಂಭಾಗದಲ್ಲಿ ಉಪವಾಸಿಗರಾದಂತಹ ಮುಸಲ್ಮಾನರು ಎಲ್ಲರೂ ಸೇರಿಕೊಂಡು ಇಂತಹ ಒಂದು ಸಂದೇಶವನ್ನು ನಾವೆಲ್ಲರೂ ಬನ್ನಿ, ಎಲ್ಲರೂ ಸೇರೋಣ, ಎಲ್ಲರೂ ಸೇರಿಕೊಂಡು ಒಟ್ಟಾಗಿ ಈ ಉಪವಾಸವನ್ನು ತೊರೆಯುವ ಸಂದರ್ಭದಲ್ಲಿ ಆ ಉದ್ದೇಶ ಏನು ಅನ್ನೋದನ್ನು ತಿಳುವಳಿಕೆಯನ್ನು ಪಡಿಸೋಣ ಎನ್ನುವ ಕಾರಣಕ್ಕಾಗಿ ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈ ಮೂಲಕವಾಗಿ ಜಗತ್ತಿನಾದ್ಯಂತ ಮುಸಲ್ಮಾನರು ಇವತ್ತು ಶಾಂತಿಯಿಂದ, ನೆಮ್ಮದಿಯಿಂದ, ಸೌಹಾರ್ದತೆಯಿಂದ ಒಂದು ಸಂದೇಶವನ್ನ ಎಲ್ಲರಿಗೂ ಕೂಡ ಸಲ್ಲಿಸಬೇಕಾಗಿದೆ. ಕಾರಣ ಏನು ಅಂತ ಕೇಳಿದ್ರೆ, ಇವತ್ತು ನೀವು ನೋಡಬಹುದು ರಾಜಕೀಯದ ಕಾರಣಕ್ಕಾಗಿಯೋ ಅಥವಾ ಇವತ್ತು ಕೆಲವು ಮೀಡಿಯಾಗಳು ಕೂಡ ಮನುಷ್ಯಗಳ ನಡುವೆ ಮನಸ್ಸುಗಳನ್ನು ಒಡೆಯುವಂತ ಪ್ರಯತ್ನ ಮಾಡುತ್ತಿರುವಂತ ಸಂದರ್ಭದಲ್ಲಿ ಎಲ್ಲರನ್ನ ಕೂಡಿಸಿ ಮನುಷ್ಯರ ನಡುವೆ ಆ ರೀತಿ ವ್ಯತ್ಯಾಸಗಳಿಲ್ಲ, ಯಾರೋ ಕೆಲವೊಬ್ಬರ ಬೇಳೆಯನ್ನು ಬೇಯಿಸಿಕೊಳ್ಳಿಕ್ಕೋಸ್ಕರ ಇವತ್ತು ಮಾನವ ಮನಸ್ಸುಗಳನ್ನು ಒಡೆಯುತ್ತಿರುವಂತಹ ಸಂದರ್ಭದಲ್ಲಿ ಆ ರೀತಿ ಆಗಕೂಡದು. ನಾವೆಲ್ಲರೂ ಕೂಡ ಒಟ್ಟಾಗಿ ಬದುಕಬೇಕು ಎನ್ನುವಂತ ಸಂದೇಶವನ್ನ ಈ ಮೂಲಕವಾಗಿ ನಾವು ರವಾನಿಸಲಿಕ್ಕೆ ಇಷ್ಟಪಡ್ತೇವೆ. ನನ್ನ ಹೆಸರು ಡಾಕ್ಟರ್ ಹಕೀಂ ತೀರ್ಥಹಳ್ಳಿ. ಈ ದಿನ .com ವೀಕ್ಷಕರಿಗೆ ಎಲ್ಲರಿಗೂ ಕೂಡ ನಮಸ್ಕಾರಗಳು. ಇವತ್ತಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಮಾನವೀಯ ಸಂಬಂಧಗಳನ್ನು ಬೆಸೆಯುವಂಥದ್ದು ಮತ್ತು ಮನುಷ್ಯತ್ವ ಸಂಬಂಧಗಳನ್ನು ಇನ್ನಷ್ಟು ಉಜ್ವಲಗೊಳಿಸ್ತಕ್ಕಂಥ ಒಂದು ತೀರ್ಮಾನಬದ್ಧ ಭಾಗವಾಗಿ ತೀರ್ಥಹಳ್ಳಿಯ ಭಾಗದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಮುಸ್ಲಿಂ ಬಾಂಧವರು ರಂಜಾನ್ ಮತ್ತು ಯುಗಾದಿ ಹಬ್ಬದ ಈ ಸಂದರ್ಭದಲ್ಲಿ, ಸಂತೋಷದ ಸಂಭ್ರಮದ ಸಂದರ್ಭದಲ್ಲಿ ಒಂದು ಇಫ್ತಾರ್ ಕೂಟವನ್ನು ಬಹಳ ಆತ್ಮೀಯವಾಗಿ ಹಮ್ಮಿಕೊಂಡು ಇವತ್ತಿನ ದಿನ ಇವತ್ತು ಸಂಭ್ರಮವಾಗಿದ್ದಾರೆ. ಇದು ಬಹಳ ಒಂದು ಒಳ್ಳೆಯ ಬೆಳವಣಿಗೆ ಮತ್ತು ಇಡೀ ಪ್ರಪಂಚಕ್ಕೆ ಇದು ವಿಸ್ತಾರ ಆಗಬೇಕು ಅಂತಕ್ಕಂಥದ್ದು ನಮ್ಮ ಬೈಕ್. ರಾಘವೇಂದ್ರ ಮೇಘರೊಳ್ಳಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.